ಎಲ್ರಿಗೂ ನಮಸ್ಕಾರ. ಎಲ್ಲ ಟಿವಿ ಎಲ್ಲ ಸರಿ ಮಾಡ್ಕೊಂಡ್ರು, ಅಲ್ಲಿ ಗೈಡ್ ಮಾಡ್ಕೊಂಡ್ರು. ಅಂದ್ರೆ ನಮ್ಗೆ ಈ ಫ್ರೇಮ್ ನೋಡಕ್ಕೆ ಬಹಳ ಅದ್ಭುತವಾಗಿದೆ. ಹಿಂದ್ಗಡೆ ಫಸ್ಟ್ ಲುಕ್ ಪೋಸ್ಟರ್ ಅಲ್ಲಿ ಹಾರ್ಟ್ ಶೇಪ್ ಅಲ್ಲ ಪ್ಯಾರ್ ಅಂತ ಇರೋದು, ಸ್ಟೇಜ್ ಮೇಲೆ ನೀವು. ಹಾ, ಶಾರದಾ ಮೇಡಮ್. ಹಾ, ಇವತ್ತು ಬಂದಿದ್ದು ಆಶ್ಚರ್ಯ ಅಲ್ವಾ ನಿಮ್ಗೆ? ಅಲ್ಲ, ಇದು ಆಕ್ಚುಲ್ ಆಗಿ ಇದು ಕೂಡ ಕಟ್ಟಿಸ್ಕೊಂಬಂತ ತಗೊಳಾಕಿರತ್ತೆ. ಇವ್ರು ಹೆಸರು ಸುಮ್ಮನೆ ನಾಗಶ್ರೀ ಅಂತ ಇಟ್ಕೊಂಡಿಲ್ಲ ಅವರು. ಆಲ್ರೆಡಿ ಒಂದ್ಸರಿ ಬಂದು ಹೋದ್ರು, ಇಲ್ಲ ನಾನು ಸಿನಿಮಾ ಯಾವುದು ಮಾಡ್ದಿಲ್ಲ, ನನ್ನ ಕೆಲಸದಲ್ಲಿ ಇದ್ದೀನಿ ಅಂತ ಹೇಳಿದೆ. ಬಟ್ ಆದರೂ ಬಿಡಲಿಲ್ಲ ಅವರು. ನೀವೇ ಇರಬೇಕು ಈ ಸಿನಿಮಾದಲ್ಲಿ ಅನ್ನೋದು ತುಂಬ ಹಠ ಹಿಡಿದು ಮೇಡಮ್ ನಾಗಶ್ರೀ ಅವ್ರು ಕರ್ಕೊಂಡು ಬಂದಿದ್ದಾರೆ. ಅದರಿಂದ ಅವರ ಪ್ರೀತಿಗೆ ತಲೆಬಾಗಿ, ಇವರ ಆಸೆಗೆ ತಲೆಬಾಗಿ ಈ ಸಿನಿಮಾದಲ್ಲಿ ಬಂದಿದ್ದೀನಿ. ಫಸ್ಟ್ ಟೈಮ್ ಒಂದು ಟೈಟಲ್ ಸಿನಿಮಾ ಪ್ಯಾರ್ ಅಂತ ಇಟ್ಬಿಟ್ಟು ಮಿಸ್ಟರ್ ಸುಪ್ರೀತ್ ಇದ್ದಾರಲ್ಲ, ಒಂದು ಹುಡುಗಿನ ತಪ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ಅವರೇ ನನಗೆ. ಹಿಂಗ್ ಲುಕ್ ಕೊಡಿ ಅಂತ ಹೇಳಿದ್ದೇವ್ರೆ, ಹಿಂಗ್ ಲುಕ್ ಕೊಡಿ ಅಂತ ಹೇಳ್ಕೊಟ್ಟವ್ರು ಇವರೇ. ಇಷ್ಟು ವರ್ಷಕ್ಕೆ 40 ವರ್ಷ ಸರ್ವೀಸಲ್ಲಿ ಒಂದು ಹುಡುಗಿನ ಹೇಗೆ ತಪ್ಕೋಬೇಕು ಅಂತ ಹೇಳ್ಕೊಟ್ಟು ಡೈರೆಕ್ಟರ್ ನನಗೆ ಇವರೇ. ಸರ್ ನೀವು ಹಿಂಗೆ ತಪ್ಕೋಬೇಕು, ನೀವು ಹಿಂಗೆ ಇಲ್ಲೇ ನೋಡಬೇಕು, ಸರ್ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಅರ್ಥ ಆಯ್ತಾ ನಿಮಗೆ? ಕರೆಕ್ಟ್ ಉಂಟು ಸುಪ್ರೀತ್? ಅಲ್ಲ ಗೊತ್ತಿಲ್ಲಪ್ಪ, ನಾನು ಇವತ್ತಿನ ಹುಡುಗ ಪ್ರೀತಿ ಮಾಡೋ ಸ್ಟೈಲ್ ಬೇರೆ ಇರ್ಬೋದೇನಲ್ಲ, ಗೊತ್ತಿಲ್ಲ ನನಗೆ. ಆ ಪ್ರೀತಿ ಬರೋದಿಲ್ವಲ್ಲ. ಅದೇ ಇವಾಗ ಅವ್ರೇ ನೋಡೋಣ ಇವ್ರು ಏನು ಹೇಳ್ತಾರೆ ಅನ್ನೋದು. ನೋಡಿ, ಆ ಡ್ರೆಸ್ ಕೂಡ ಅವರೇ ಡಿಸೈಡ್ ಮಾಡಿ, ನಾನು ಡಿಸೈಡ್ ಮಾಡಿದ್ದೆ ಏನೂ ಇಲ್ಲ ಅದರಲ್ಲಿ, ಇವ್ರು ಡಿಸೈಡ್ ಮಾಡಿರೋದು. ಸರಿ, ವೈಟೇ ಬೇಕು, ವೈಟ್ ಮೇಲೆ ವೈಟ್ ಶಾಲೇ ಬೇಕು ಅಂತ ಹೇಳಿ ಹಿಂಗೆ ಮಾಡ್ಬೇಕಾದ್ರೆ ಓಕೆ, ಡಸಂಟ್ ಮ್ಯಾಟರ್ ಅಲ್ಲ. ಆಸ್ ಲಾಂಗ್ ಆಸ್ ಅವ್ರಿಗೆ ಏನು ಬೇಕು ಅದು ಅವ್ರಿಗೋಸ್ಕರ ಬಂದಿರೋ ಸಿನಿಮಾ ಇದು. ಪ್ಯಾರ್ ಅಂತ ಹೇಳ್ತಾರೆ ಹೊರತು ಎಲ್ಲದಕ್ಕೂ ರವಿಚಂದ್ರನ್ ಅಂತ ಹೇಳ್ತಾನೆ ಇದ್ದೀರಾ. ರವಿಚಂದ್ರನ್ಗೆ ಸಿನಿಮಾದಲ್ಲಿ ಯಾರು ಪ್ಯಾರ್ ಮಾಡೋರೇ ಇಲ್ಲ. ಮಗಳನ್ನ ಒಂದು ಕೊಟ್ಟಿದ್ದಾರೆ, ಮಗಳ ಜೊತೆ ಒಂದು ಪ್ಯಾರ್ ಇದೆ ಅಲ್ಲೇ ನಮ್ಮ. ಹಾಂ, ಬೇರೆ ಪ್ಯಾರ್ ಇಲ್ಲ, ಆ ಪ್ಯಾರ್ನ ಸಾಯಿಸ್ಬಿಟ್ಟಿದ್ದಾರೆ ಮುಂಚೆನೆ. ಕರೆಕ್ಟ್ ನಮ್ದು ಇದಾರ ಪ್ಯಾರು? ಇದಾರ? ಯಾರು ಹೇಳಲಿಲ್ಲ, ಮತ್ತೆ ಇಲ್ಲ ಸ್ಟೇಜ್ ಮೇಲೆ. ಓ, ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಆ ಪ್ಯಾರ್ ಬರುತ್ತೆ. ಆಮೇಲೆ ಈ ಪ್ಯಾರ್ಗೆ ಆಡಿಗೂ ಇಲ್ಲ ಸಿನಿಮಾದಲ್ಲಿ. ನೀವು ರವಿಚಂದ್ರನ್ಗೆ ಹಾಡು ಮಾಡಿದ್ದೀನಪ್ಪ ನನಗೆ. ತಗೊಂಡ್ರದ್ದು 5 ದಿವಸ ಡೇಟ್ ಇದೆ, ಎಲ್ಲ ಇದೆ ಇದ್ದೀರಲ್ಲ ನೀವು. ಏನಿದೆ ಮುಗಿಸ್ಬೋದಾ? ಇದೆಲ್ಲ ಗೊತ್ತಿಲ್ಲ ಮೇಡಮ್. ನೀವು ಹೇಳಿಲ್ಲ ಆಡಿದೆ ಅಂತ ಹೇಳಿದ್ರೆ ನನಗೆ ನೀವು. ಮಗಳೇ ಇಲ್ಲ ನನ್ನ ಜೊತೆಲಿ, ಚೆಕ್ 12 ವರ್ಷದ ಹುಡುಗಿ ಅಂತ ಹೇಳಿದ. ಮಗು ಜೊತೆ ಇದೆ, ಮಗಳ ಜೊತೆನೂ ಇಲ್ಲ. ನೋಡಿ ಇದು ಹೆಂಗಿದೆ. ಒಟ್ಟಲ್ಲಿ ಇಲ್ಲಿ ಟೋಟಲ್ ಓವರ್ ಆಲ್ ಪ್ಯಾರ್, ಲವ್, ಮೊಹಬ್ಬತ್ ಇಷ್ಟು ಏನಾರ ಇಟ್ಕೊಳ್ಳಿ, ಅದಕ್ಕಿರೋ ತಾಕತ್ತು, ಅದಕ್ಕಿರೋ ವ್ಯಾಲ್ಯೂನೇ ಬೇರೆ. ಅದಕ್ಕೆ ಅದು ಬಿಟ್ಟರೆ ಪ್ರಪಂಚದಲ್ಲಿ ಏನೂ ನಡೆಯೋದೇ ಇಲ್ಲ. ಇಲ್ಲಿ ಪ್ರತಿಯೊಬ್ಬರು ಎಮೋಷ್ನಲ್ ಆಗಿದ್ದಾರೆ, ತುಂಬ ಎಮೋಷ್ನಲ್ ಆಗಿದ್ದಾರೆ. ಬಹುಶಃ ಅವ್ರಿಗೆ ಅದರಿಂದ ಅವ್ರ ಮಾತುಗಳು ತಡವರಿಸ್ತು ಅಂದರೆ ಅದು ಒಳಗೆ ಆ ಪ್ರೀತಿ ತಡವರಿಸ್ತಾ ಇದೆ. ಅದು ಏನೋ ಹೇಳಬೇಕು ಅಂತ ಹೊರಟಿದ್ದಾರೆ ಸಿನಿಮಾದಲ್ಲಿ. ಅವ್ರ ಆಸೆಗೆ, ಅವ್ರ ಪ್ರೀತಿಗೆ ನಾನು ಜೊತೆಲಿ ಇರಬೇಕು ಅಂತ ಆಸೆ ಪಟ್ಟರು, ಅದಕ್ಕೆ ಬಂದು ಸೇರ್ಕೊಂಡಿದ್ದೀನಿ ಇಲ್ಲಿ. ಇನ್ನು ಅವ್ರು ಎಷ್ಟು ಎಮೋಷ್ನಲ್ ಆಗಿ ನನ್ನ ಇಟ್ಕೊಂಡು ಬಳಸ್ಕೋತಾರೆ ಅನ್ನೋದು ಸುಪ್ರೀತ್ಗೂ ನಾಗಶ್ರೀಗೆ ಬಿಟ್ಟಿದ್ದು. ಆ್ಯಂಡ್ ಶಿ ಆಲ್ಸೋ ಡೈರೆಕ್ಟರ್ ಅಂತ ಹೇಳಿದ ಮೇಲೆ ಅವ್ರಿಗೆ ಐ ಥಿಂಕ್ ಸ್ವಲ್ಪ ಸ್ಟೋರಿ ಸೆನ್ಸ್ ಎಲ್ಲ ಸ್ವಲ್ಪ ಇರಬೇಕು ಅವ್ರಿಗೆ. ವೆನ್ ಶಿ ವಾಂಟ್ಸ್ ಟು ಬಿಕಮ್ ಎ ಡೈರೆಕ್ಟರ್ ಅಂದ ತಕ್ಷಣ. ಸೊ ಎಲ್ಲ ಸೇರ್ಕೊಂಡು ಒಟ್ಟಿನಲ್ಲಿ ಅವರು ನನಗೆ ಒಂದು ಹಾಡು ತೋರಿಸಿದ್ರು. ತುಂಬ ಕಡೆ ಹೋಗಿದ್ದಾರೆ ಅವ್ರು ಹೇಳ್ದೆ, ಕಾಶ್ಮೀರ, ರಾಜಸ್ಥಾನ ಎಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ. ಬಹುಶಃ ಐ ಥಿಂಕ್ 70% ಮುಗಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ಈ ನನ್ನ ಪೋರ್ಷನ್ ಮಾತ್ರ ಬಾಕಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಇವತ್ತು ನಾನು ಡೇಟು ಕೇಳಿಲ್ಲ ಅವರು. ಪೋಸ್ಟರ್ ಡಿಸೈನ್ ಕೊಡಿ ಫಸ್ಟ್ ಅಷ್ಟೇ. ಅಲ್ಲ ರೀ, ಶೂಟಿಂಗ್ ಮಾಡಿರಿ, ನಾನು ಪೋಸ್ಟರ್ ಡಿಸೈನ್ ಅಲ್ಲೇ ಇಲ್ಲ, ನಾನು ಫಸ್ಟ್ ಪೋಸ್ಟರ್ ಕೊಟ್ಬಿಡಿ, ನೀವು ಪೋಸ್ಟರ್ ರಿಲೀಸ್ ಮಾಡಿ, ನೀವು ಯಾರು ರಿಲೀಸ್ ಮಾಡಿಕೊಡಿ ನನಗೆ ಅಂತ. ನಾನಂದರೆ ಯಾವ ಫಂಕ್ಷನ್ಗೂ ಬರೋದಿಲ್ಲ ರೀ. ನಾನು ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡಿ, ಸಿನಿಮಾ ಶೂಟಿಂಗ್ ಮಾಡಿದಾಗ ನಿಮ್ಗೆ ಅಲ್ಲೇ ಪೋಸ್ಟರ್ಸು, ಪಿಕ್ಚರ್ಸು ಎಲ್ಲ ಸಿಗುತ್ತೆ, ತಗೊಂಡು ಏನು ಮಾಡಿದ್ರು ಹಠ ಮಾಡಿದ್ರು ಅಂದರೆ ಕೊನೆಗೆ ನನಗೆ ಡೇಟು ಹೇಳಿಲ್ಲ. ಈ ಡೇಟ್ ನನಗೆ ಗೊತ್ತೇ ಇರಲಿಲ್ಲ. ಮೆಸೇಜ್ ಬರುತ್ತೆ ಅಷ್ಟೇ, ಇಷ್ಟನೇ ತಾರೀಕು 12ವರೆಗೆ ಬಂದ್ಬಿಡಿ ಅಂತ ಮೆಸೇಜ್ ಕಳಿಸೋರು ಅವರು. ಇದ್ರ ಮಧ್ಯೆ ನಮಗೆಲ್ಲ ಮಧ್ಯೆ ಸೂತ್ರಧಾರರು ಇವರು ಬಾಮಾರೀಶ್ವರ್ ಅವ್ರು ಇಲ್ವಲ್ವಲ್ಲ ಇವತ್ತು. ಹಾಂ, ಅವರೇ ಆ್ಯಕ್ಚುಲಾಗಿ ಈ ಸಿನಿಮಾಗೆ ನನಗೆ 2 ಸರಿನೂ ಇವ್ರನ್ನ ನಾಗೇಶ್ವರನ್ನ ಕರ್ಕೊಂಬಂದು ಪರಿಚಯ ಮಾಡಿದ್ದು. ಒಟ್ಟಿನಲ್ಲಿ ಸಿನಿಮಾದಲ್ಲಿ ನಾನು ಇದ್ದೀನಿ, ನಾನು ಎಷ್ಟು ಚೆನ್ನಾಗಿರ್ತೀನಿ, ಅದನ್ನ ಎಷ್ಟು ಚೆನ್ನಾಗಿ ಬಳಸ್ಕೊಳ್ತಾರೆ ಅನ್ನೋದು ಸುಪ್ರೀತಿಗೆ ಬಿಟ್ಟಿದ್ದು ಅಲ್ವಾ? ಓಕೆ, ಸೊ ನಿಮಗೆ ಬಿಟ್ಟು ಭಾರ ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ಸ್. ಬೇರೆ ಏನಾದ್ರು ಇದ್ದರೆ ನೀವೇ ಕೇಳಿ, ನನಗೇನು ಇನ್ನು ಕಥೆ ಅಂತ ಅವ್ರು ಹೇಳ್ಬಿಟ್ಟಲ್ಲ ಫುಲ್ ಪೂರ್ತಿ. ಹಾಂ, ಯಾರು ರೀ ನನಗೆ ಪ್ಯಾರು? ಅದಕ್ಕೊಂದು ಸಪ್ರೇಟ್ ಪ್ರೆಸ್ ಮೀಟ್ ಅಂತಿದ್ರಿ. ಈಗ ನನಗೆ ಕ್ಯೂರಿಯಾಸಿಟಿ ಆಗುತ್ತೆ, ಯಾರಪ್ಪ ನನ್ನ ಜೊತೆ ಪ್ಯಾರು ಅಂತ. ಹಾಂ,
ಅದು ಸಪ್ರೇಟ್ ಹಂಗಾರೆ ಇನ್ಯಾರು ದೊಡ್ಡದಾಗಿ ಇರ್ಬೇಕ್ರಿ ನನಗಿಂತ ಹಂಗಿರೋದು ಅಲ್ವಾ? ಇಲ್ಲಿ ಹೇಳ ರಿವೀಲ್ ಮಾಡಂಗಿಲ್ವಾ? ಎಲ್ಲರೂ ಹೇಳ್ಬಿಟ್ರಿ, ಆ ಡೈರೆಕ್ಟರ್ ಬಿಟ್ರಿ, ಟೀ ಕಾಫಿ ಕೊಡೋನ್ ಬಿಟ್ಟು ಎಲ್ಲರೂ ಹೇಳಿದ್ರಲ್ಲ, ಇನ್ನು ಅವ್ನು ಯಾಕೆ ಅವಳು ಯಾಕೆ ಬಿಟ್ರಿ ಅಂದರೆ ನೆಕ್ಸ್ಟ್ ಇನ್ನೊಂದು ಪ್ರೆಸ್ ಮೀಟ್ ಇದೆ, ಇನ್ನೊಂದು ಮಾತುಕತೆ ನಡೀತಾ ಇದ್ವು. ಓಕೆ ಏನ ಇಲ್ಲ ಅವ್ರ ಪಾಪ ಅವರು ದ ವೇ ಶಿ ಈಸ್ ಇಂಟ್ರೆಸ್ಟೆಡ್ ಇನ್ ದಿ ಪ್ರಾಜೆಕ್ಟ್. ಅವ್ರ ಹಠ ಏನು ಅಂದರೆ ನೀವೇ ಇರಬೇಕು ಅನ್ನೋದು ಒಂದು ಹಠ. ಎರಡನೇ ಸರಿ ಬಂದಾಗಲೂ ಅವ್ರು ಇಲ್ಲ ಸರ್ ಈ ಸಿನಿಮಾದಲ್ಲಿ ನೀವಿದ್ರೆ ಮುಗಿಸ್ತೀನಿದ್ರೆ ಮಾಡಲ್ಲ ಅನ್ನೋ ಥರದಲ್ಲಿ ಹಠ ಹಿಡಿದುಕೊಳ್ತರು. ಸರಿ ಆಯಿತು ನಡೀರಿ ಅಂತ ಬಂದಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಆ್ಯಂಡ್ ಅದಕ್ಕಿಂತ ಏನು ಬೇಕು, ವೆನ್ ನನ್ನ ಪ್ರೆಸೆನ್ಸ್ ಅವ್ರಿಗೇನೋ ಮುಖ್ಯ ಅನಿಸುತ್ತೆ, ಅದರಿಂದ ಏನೋ ಚೆನ್ನಾಗಾಗುತ್ತೆ ಅಂತ ಅವ್ರು ಅನ್ಕೋಬೇಕಾದ್ರೆ ಅದು ಅವ್ರ ಇಷ್ಟ. ಇನ್ನು ಚೆನ್ನಾಗಿ ಮಾಡ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ನಾನಂತೂ ಇನ್ನು ಮನಸ್ಫೂರ್ತಿಯಾಗಿ ಒಳಗೆ ಎಂಟ್ರಾಗಿದ್ದೀನಿ. ಎಷ್ಟು ಚೆನ್ನಾಗಿ ಬಳಸ್ಕೋತಾರೆ ಅಂತ ಅವ್ರಿಗೆ ಬಿಟ್ಟಿದ್ದು.